ಹೆಣ್ಮಕ್ಳಿಗೆ ಚಿನ್ನ ಬಿಟ್ಟರೆ ಸೀರೆ ತುಂಬ ಇಷ್ಟವಾದಂಥ ವಸ್ತು. ನಮ್ಮ ಕರ್ನಾಟಕದಲ್ಲಿ ಒಂದು ಮಿನಿ ಕಂಚಿ ಇದೆ. 2000 ವೀವರ್ಸ್ ಹೌಸಸ್ ಆರ್ ದೇರ್ ಇನ್ ಕಲ್ಲೂರು. ಕೆಲಸ ಮಾಡ್ಬೇಕು ಕಾಲಲ್ಲಿ. ಅದರ ಬಲದಲ್ಲಿ ಒಂದು ಎಳೆ ಹೋಗುತ್ತೆ, ಎಡದಲ್ಲಿ ಒಂದು ಎಳೆ ಬಂದು ಬಟ್ಟೆ ತಯಾರಾಗುತ್ತೆ. ಅಜ್ಜಿ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾವೆಲ್ಲ 50 ವರ್ಷದಿಂದಲೂ ಮಾಡ್ತಿದ್ವಿ. ಎಷ್ಟು ಕೊಡ್ತಾರೆ ನಿಮ್ಮ ಅಮ್ಮಗ? ನಮಗೆ ಖರ್ಚಿಗೆ ಏನು ಬೇಕು ಅದನ್ನು ಅವರೇ ತಂದು ಕೊಡ್ತಾರೆ, ನಾವೇನು ತಗೊಳಕ್ಕೆ ಹೋಗಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. 2024ನ ಮೊದಲನೇ ವ್ಲಾಗ್. ಸೊ ಅಟ್ಟಿಲಕ್ಕಮ್ಮ ದೇವಸ್ಥಾನದಿಂದ ಶುರು ಮಾಡ್ತಾ ಇದೀನಿ. ಇವಾಗ ದರ್ಶನ ಮುಗೀತು. ಇಲ್ಲೇ ಹತ್ತಿರವಿರೋಂಥ ಜಾಗ ಕಲ್ಲೂರಿಗೆ ಹೋಗ್ತಾ ಇದೀನಿ. ಈ ಕಲ್ಲೂರು ಬೆಂಗಳೂರಿಂದ 100 ಕಿಲೋಮೀಟರ್ ದೂರ ಇದೆ. ಸೊ ಇಲ್ಲೊಂದು ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಏನು ಅಂತ ತೋರಿಸ್ತೀನಿ, ಬನ್ನಿ. ಹೆಣ್ಮಕ್ಳಿಗೆ ಚಿನ್ನ ಬಿಟ್ಟರೆ ಸೀರೆ ತುಂಬ ಇಷ್ಟವಾದಂಥ ವಸ್ತು. ಆ್ಯಂಡ್ ಸೀರೆ ಹಾಕೊಂಡಾಗ ಹೆಣ್ಮಕ್ಳು ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ. ನಾವು ಶಾಪಿಂಗಿಗೆ ಅಂತ ಕಂಚಿಗೆ ಹೋಗ್ತೀವಿ, ಆದರೆ ಕಂಚಿ ಥರನೇ ನಮ್ಮ ಊರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಂದು ಮಿನಿ ಕಂಚಿ ಇದೆ. ನಂಬ್ತೀರಾ? ಎಸ್, ನಮ್ಮ ಕಲ್ಲೂರಿನಲ್ಲಿ 2000 ಮಗ್ಗದ ಮನೆಗಳಿದೆ. 2000 ವೀವರ್ಸ್ ಹೌಸಸ್ ಆರ್ ದೇರ್ ಇನ್ ಕಲ್ಲೂರು. ಈ ಕಲ್ಲೂರು ಎಲ್ಲಿ ಬರೋದು ಗೊತ್ತಾ? ತುಮಕೂರು ಡಿಸ್ಟ್ರಿಕ್ನಲ್ಲಿದೆ. ಸೊ ಇವತ್ತು ನಾನು ವೀವರ್ ಮನೆಗೆ ಹೋಗ್ತಾ ಇದ್ದೀನಿ, ಮಗ್ಗದ ಮನೆಗೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಪ್ರತಿಯೊಂದೂ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೀರೆ ಹೇಗೆ ತಯಾರಿಸ್ತಾರೆ, ಎಷ್ಟೊತ್ತು ತೊಗೋತಾರೆ, ಎಷ್ಟು ಅವರ್ ತೊಗೋತಾರೆ, ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಹೇಗೆ ವರ್ಕ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಎಸ್, ಲೆಟ್ಸ್ ಗೋ ಇನ್ಸೈಡ್. ಸ್ಟಾಪ್ ಮಾಡಲಾ? ಮಾಡಿದ್ರೆ ದಾಳಿ ಬಂದು ಎಲೆ ಕಟ್ಟಾಗ್ಬಿಡುತ್ತೆ. ಓಕೆ. ಸೊ ಇವ್ರ ಹೆಸರು ಪುರುಷೋತ್ತಮ್ ಅಂತ. ಕಲ್ಲೂರಿನಲ್ಲಿ ಕೌಶಿಕ್ ಸಿಲ್ಕ್ಸ್. ಸೊ ಹುಡ್ದಾಗಿಂದ ಇಲ್ಲೇ ಇದ್ದೀರಾ? ಓಕೆ. ಸೊ ಈ ಸಿಲ್ಕ್ ಹೇಗೆ ಸ್ಟಾರ್ಟ್ ಆಯ್ತು ಇಲ್ಲಿ? ಒಂದು 200 ವರ್ಷದಿಂದ ಇರ್ಬೋದು. 200 ವರ್ಷದಿಂದ? ಬಟ್ ನಾವೆಲ್ಲ ಫಸ್ಟ್ ಸಿಲ್ಕ್ ಅಂತ ಹೇಳಿದ ತಕ್ಷಣನೇ ಕಂಚಿಗೆ ಹೋಗ್ತೀವಲ್ವಾ? ನಮ್ಮ ಹಿತ್ಲಿನ ಗಿಡದ ಮೊದಲ ನಂಗೆ ಜನ ಮಾರ್ಕೆಟಿಂಗ್ ಅಲ್ಲಿದೆ ಎಲ್ಲ ಅಲ್ಲಿ ಹೊರಟೋದ್ರು. ಅದಾದ್ಮೇಲೆ ಇಲ್ಲಿ ತಯಾರಾಗ್ತಾ ಇದೆ ಅಂತ ಗೊತ್ತಾಗಿ ಎಲ್ಲ ಮತ್ತೆ ಮರಳಿ ಕರ್ನಾಟಕ ಜನ ಎಲ್ಲ ಇಲ್ಲೇ ಬಂದು ನಮ್ಮೂರಿಗೆ ಬರ್ತಾ ಇದ್ರು. ಓ ಹೌದಾ? ಓಕೆ. ಸೊ ಇವಾಗ ನೀವು ಇಲ್ಲಿ ಸೀರೆ ಮ್ಯಾನುಫ್ಯಾಕ್ಚರ್ಗೆ ಸೊ ಎಷ್ಟು ಸೀರೆ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ನಮ್ಮ ಡೈಲಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಬಂದರೆ 2 ಸೀರೆ ತಯಾರಾಗ್ತದೆ. ಓಕೆ. ಆಲ್ ಓವರ್ ಬ್ರೋಕೆಟ್ ಬರ್ತದೆ, 2 ಸೀರೆ ಅಂತ ತಯಾರಾಗುತ್ತೆ. ಅದಾದ್ಮೇಲೆ ಹ್ಯಾಂಡ್ಲೂಮಿಗೆ ಬಂದರೆ 2 ದಿನಕ್ಕೆ ಒಂದು ಸೀರೆ ತಯಾರಾಗುತ್ತೆ, 2 ದಿನಕ್ಕೆ ಒಂದು ಸೀರೆ ತಯಾರಾಗುತ್ತೆ, 4 ದಿನಕ್ಕೆ ಒಂದು ಸೀರೆ ತಯಾರಾಗುತ್ತೆ, 10 ದಿನಕ್ಕೆ ಒಂದು ಸೀರೆ ತಯಾರಾಗುತ್ತೆ. ಹಂಗೆಲ್ಲ ಒಂದೊಂದು ಡಿಸೈನ್ ಮೇಲೆ ರೆಡಿ ಆಗ್ತಾ ಹೋಗುತ್ತೆ ಮೇಡಮ್. ಇದು ಪವರ್ ಲೂಮ್ ಬಂದು 5 ಅವರ್ಸ್ ಮಿನಿಮಮ್. ಓಕೆ. ಅದು ಏನು ಅದು ಮುಂದೆನೇ ಇದ್ದು ಕೆಲಸ ಮಾಡಿದ್ರೆ ದಿನಕ್ಕೆ 2 ಸೀರೆ ಬರುತ್ತೆ. ಇಲ್ಲಾಂದ್ರೆ ವಾರಕ್ಕೆ 10 ಸೀರೆ ಅಂತ ಪ್ರೊಡಕ್ಷನ್ ಮಾಡ್ಬೋದು. ವಾರಕ್ಕೆ 10 ಸೀರೆ ಅಂತ ಮಿನಿಮಮ್ ಮಾಡ್ಬೋದು. ಓಕೆ. ಸೊ 2 ದಿನ ರಜೆ ಕೊಡ್ತೀರಾ ಹೇಗೆ? ಇಲ್ಲ ಮೇಡಮ್, ಅದು ವೀವರ್ ಗುರುವಾರ ಮಾರ್ಕೆಟ್ ಇಲ್ಲಿ 12 ಗಂಟೆವರೆಗೂ ಕೆಲಸ ಮಾಡಿ ಪೇಮೆಂಟ್ ತಗೊಂಡು ಮಾರ್ಕೆಟ್ ಸಂತೆ ಅವರು ದಿನ ಬಳಕೆ ಐಟಮ್ ಏನು ಬೇಕಾದ್ರೆ ತಗೊಂಡು. ಸೊ ನಿಮ್ಮ ಪೇಮೆಂಟು ಪ್ರತಿ ಗುರುವಾರ ಆಗುತ್ತೆ? ಇರುತ್ತೆ ನಮ್ಮ ಹುಡುಗ. ಓಕೆ. ಸೊ ಬೊಟಿಕ್ನಲ್ಲೆಲ್ಲ ಪ್ರತಿ ಶನಿವಾರ ಆದರೆ ಇಲ್ಲಿ ಪ್ರತಿ ಗುರುವಾರ ಆಗುತ್ತೆ. ಸೊ ಗುರುವಾರ ಆದಮೇಲೆ ಅವ್ರಿಗೆ ರಜಾ ಮಾರನೇ ದಿನ ರಜಾ ಇರುತ್ತಾ ಇಲ್ಲ ಅಂದರೆ? ಮತ್ತೆ ಗುರುವಾರ ನಾವು 2 ಗಂಟೆವರೆಗೂ ಪೇಮೆಂಟ್ ತಗೊಂಡು ಆಮೇಲೆ ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಜಾಯ್ನ್ ಆಗ್ತಾರಲ್ಲ. ಓಕೆ. ಸೊ ಭಾನುವಾರನೂ ಕೆಲಸ ಮಾಡ್ತೀರಾ ನೀವು? ಭಾನುವಾರನೂ ಕೆಲಸ ವರ್ಕಿಂಗ್ ಪ್ರೋಸೆಸ್ ಇದ್ದೇ ಇರುತ್ತೆ. ಓಕೆ. ಸೊ ಇವಾಗ ಇಲ್ಲಿ ಮಾಡ್ತಾ ಇರೋವಂಥದ್ದು ಕಾಪರ್ ಮಿಕ್ಸ್ ಸಿಲ್ಕ್ ಅಲ್ಲ? ಕಾಪರ್ ಮಿಕ್ಸ್ ಜರಿ ಬರ್ತದೆ. ಓಕೆ ಮೇಡಮ್, ಇದು 8200 ಎಳೆಗಳಿರುತ್ತೆ. ಇದು ಓಕೆ. ಒಂದು ಎಳೆ ಬಂದು ನೋಡಿ ಇಷ್ಟು ತುಂಬಾ ಸಣ್ಣಗಿರ್ತದೆ. ಇದು 2 ಎಳೆ ಇದೆ, ಇದು 1 ಎಳೆ. ಡಬಲ್ ವಾರ್ಪ್ ಅಂತೀವಿ ನಾವು. ಡಬಲ್ ವಾರ್ಪ್ ಓಕೆ. ಅಂದ್ರೆ 2 ಎಳೆ ಇರುತ್ತೆ ಅಂತ. ಒಂದು ಮನೆ ಇದು ಬಂದು ಒಂದು ಮನೆ ರೀಡ್ ಅಂತೀವಿ ಇದನ್ನ. ಈ ರೀಡ್ಗೆ ಒಂದೊಂದು ಮನೆಯಲ್ಲಿ ಒಟ್ಟು 4 ಎಳೆ ಇರುತ್ತೆ. ಓಕೆ. ಇದು ಬಂದು ಬೆದ ಅಂತ ಹೇಳ್ತೀವಿ ನಾವು. ಓಕೆ. ಈ ಕಣ್ಣಲ್ಲಿ 2 ಎಳೆಗಳು ತಗೊಂಡಿರ್ತೀವಿ, ಇದು ಮತ್ತೆ ಇದು ಅಣಿ ಅಂತ ಬರುತ್ತೆ. 2 ಎಳೆ ತಗೊಂಡು ಒಂದು ಮನೆಯಲ್ಲಿ ನೋಡಿ ಇಷ್ಟು ಸಣ್ಣಗ ಇರ್ತಕ್ಕಂತಹ ಗ್ಯಾಪು ನೋಡಿ ನಿಮಗೆ ಕಾಣ್ತಾ ಇದೆಯಾ? ಈ ಗ್ಯಾಪ್ನಲ್ಲಿ ತಗೊಂಡಿರ್ತೀವಿ. ಮತ್ತೆ ಅದನ್ನ ವರ್ಷೆ ಅಂತ ಹೇಳಿ ತಗೊಂತೀವಿ. ಆ ಎಳೆಗಳು ಬಂದು ಹಿಂದೆಗಡೆ ಬೀಮ್ ಇದೆ, ಅದು
ಆ ಬೀಮ್ನಲ್ಲಿ 80 ಸೀರೆ 60 ಸೀರೆಗೆ ಆಗೋಷ್ಟು ಎಳೆಗಳನ್ನ ಮೀಟರ್ ಲೆಕ್ಕದಲ್ಲಿ ತೊಗೊಂಡು ಕೆಜಿ ಲೆಕ್ಕದಲ್ಲಿ ಇಲ್ಲ ಅಂದರೆ ಎರಡೆರಡು ಸೀರೆಗೆ ಒಂದೊಂದು ಕಲರ್ ಎರಡೆರಡು ಸೀರೆ ಬರೋ ಥರ ಡೈಯಿಂಗ್ ಮಾಡಿಸಿರ್ತೀವಿ. ಓಕೆ. ಅದನ್ನು ವಾರ್ಪು ಸುತ್ತಕೊಡೋರು ಅಂದರೆ ಇದರ ನಮ್ಮ ಲೇಬರು ಅವ್ರು ಸುತ್ತಕೊಡ್ತಾರೆ. ಅಲ್ಲಿಂದ ಬಂದು ಕೆಚ್ಚೋದು ಅಂತ ಹೇಳ್ತೀವಿ. ಅಂದರೆ ಇದು ನೋಡಿ ಈ ಮಗ್ಗದಲ್ಲಿ ಈ ಕ್ಲೋಸ್ ಆಗಿದೆ ವಾರ್ಪು. ಆ ಬೀಮ್ ತಂದಿಟ್ಟು ಆ ಒಂದೊಂದು ಎಳೆಗೂ ಅದನ್ನು ಜಾಯಿಂಟ್ ಮಾಡ್ತೀವಿ, ಅಂದರೆ ಕೆಚ್ಚೋದು ಅಂತ ಹೇಳ್ತೀವಿ ಅದು. ಮತ್ತೆ ಈ ಎಳೆನು ಮತ್ತೆ ಮುಗಿದಿರೋ ಎಳೆಗಳನ್ನ ಜಾಯಿಂಟ್ ಮಾಡಿ ಮತ್ತೆ ಒಳಗಡೆ ಮಿಷಿನ್ ಇದು ಈ ಮಗ್ಗಕ್ಕೆ ತಗೊಂತೀವಿ. ಆಯ್ತಾ? ಇದು ವೆಫ್ಟ್ ಬಾರ್ಡ್ರು ಸೀರೆ ಅಂತ. ಅಂದರೆ ಇದಕ್ಕೆ ಬಾರ್ಡ್ರ್ ಬಂದು ಅಲ್ಲಿ ಗಾಲಿಯಲ್ಲಿ ಹಾಕಿಲ್ಲ, ಬೇರೆ ಮಗ್ಗ ನಾನು ತೋರಿಸ್ತೀನಿ. ಅದಕ್ಕೆ ಕೆಲವೊಂದು ಬಾರ್ಡ್ರ್ ಅಲ್ಲಿಂದನೇ ಬರ್ತದೆ. ಇದು ವೆಫ್ಟಲ್ಲೇ ತಗೊಳುತ್ತೆ. ಅಂದರೆ ಈ ಎಳೆಲೆ ಬಾರ್ಡರ್ ರೆಡಿ ಆಗುತ್ತೆ ಇಷ್ಟು. ಇದು ಬಂದು ಬಾಡಿ ಎಲ್ಲ ಆಲ್ ಓವರ್ ಬ್ರೋಕೆಟ್, ಅಂದರೆ ಸಣ್ಣ ವರ್ಕು, ಕುಂದನ್ ವರ್ಕ್ ಥರ ತುಂಬ ಸಣ್ಣ ವರ್ಕ್ ಮಾಡುತ್ತೆ. ಈ ವರ್ಕ್ ಹೆಂಗೆ ಬರುತ್ತೆ ಅಂದರೆ ಈ ಥ್ರೆಡ್ ಬಂದು ಆ ಕಂಪ್ಯೂಟರ್ ಜಾಕೆಟ್ ಇದು. ಓಕೆ. ಇದಕ್ಕೆ ಪೆನ್ ಡ್ರೈವ್ ಅಲ್ಲಿ ರನ್ ಆಗುತ್ತೆ ಮಗ. ಪೆನ್ ಡ್ರೈವ್ ನಲ್ಲಿ ಸೀರೆ ಮಾಡೋದು. ಪೆನ್ ಡ್ರೈವ್ ಅಲ್ಲಿ ಅಂದ್ರೆ ಡಿಸೈನ್ ಕ್ರಿಯೇಟ್ ಮಾಡಿ, ಈಗ ನಿಮ್ಮನ್ನ ಫೇಸ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಹಾಕಿದ್ರೆ ಆ ಸ್ಟುಕ್ಸ್ ಹಾಕಿದ್ರೆ ನಿಮ್ಮ ಫೇಸ್ ಈ ಸೀರಿಯಲ್ ಬರುತ್ತೆ. ಆ ಥರ ಟೆಕ್ನಾಲಜಿ. ಇದು ಬಂದು ಕೋನ್ ಥ್ರೆಡ್ ಅಂತ ನೋಡಿ. ಇಲ್ಲಿ ಈ ಕಂಟಿಕೆ ಮಿಷಿನ್ ಈ ಥ್ರೆಡ್ನ ಸುತ್ತಕೊಡುತ್ತೆ. ಕಂಟಿಕೆ ಅಂತೀವಿ ಇದು ಕಂಟಿಕೆ ಅಂತ ಹೇಳ್ತೀವಿ ಮೇಡಮ್ ನಾವು. ಇದು ಈ ಕಂಟಿಕೆ ಏನು ಕೆಲಸ ಮಾಡುತ್ತೆ ಅಂದರೆ ಈ ಮಿಷಿನಿಂದ ರೋಲ್ ಮಾಡ್ಕೊಳುತ್ತೆ. ರೋಲ್ ಮಾಡ್ಕೊಂಡ್ಮೇಲೆ ಈ ಥರ ತುಂಬಿದ ಕಂಟಿಕೆ ಆಗುತ್ತೆ. ಈ ಥ್ರೆಡ್ ಖಾಲಿ ಆದಮೇಲೆ ಮತ್ತೆ ಇದನ್ನ ಲಾಳಿಯಲ್ಲಿ ಹಾಕ್ಕೊಂಡು ಈ ರಬ್ಬರ್ ಒಳಗಡೆ ತಗೊಂಡು ಮತ್ತೆ ಇಲ್ಲಿ ಹೋಲ್ ಇದೆ ನೋಡಿ, ಇದರಿಂದ ತಗೊಂಡು ಮತ್ತೆ ಮಗ ಲಾಳಿ ಖಾಲಿ ಆದ್ಮೇಲೆ ಕಂಟಿಗೆ ಖಾಲಿ ಇದು ಈ ಲಾಳಿ ತಗೊಂಡು ಮತ್ತೆ ಈ ಲಾಳಿ ಹಾಕಿ ರನ್ ಮಾಡಬೇಕು. ಮುಂಚೆ ಎಲ್ಲ ಹೇಗಿತ್ತಂದ್ರೆ ಕೈಲೇ ತಿರುಗಿಸ್ಕೊಳ್ಳೋದಿತ್ತು, ಅದು ಇದೆ. ಹ್ಯಾಂಡ್ಲೂಮಲ್ಲೆಲ್ಲ ಕೈಲೇ ಇದನ್ನ ಫುಲ್ ಫಿಲ್ಅಪ್ ಮಾಡ್ಕೋಬೇಕು. ಇದು ಜರಿ ಬಂದು ಈ ತರ ಸುತ್ತಕೊಳ್ಳುತ್ತೆ. ಥ್ರೆಡ್ ಇದು ವೀವಿಂಗ್ ಆಗೋ ಥ್ರೆಡ್ ಬಂದು ಈ ತರ ಸುತ್ತಕೊಳ್ಳುತ್ತೆ. ಓಕೆ. ಇವಾಗ ಪ್ಯೂರ್ ಸಿಲ್ಕ್ ಅಂತ ಅಂತಾರಲ್ಲ, ಸೊ ಪ್ಯೂರ್ ಸಿಲ್ಕ್ ಇವತ್ತಿಗೂ ಬರ್ತಾ ಇದೆಯಾ ಹೇಗೆ? ಮೇಡಮ್ ಬರ್ತಾ ಇದೆ, ಶಿಡ್ಲಿಘಟ್ಟದಿಂದ ಬರ್ತಾ ಇದೆ, ನಮ್ಮ ದೇಶಕ್ಕೆ ಬರ್ತಾ ಇದೆ. ಆ ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮ್ ಅಲ್ಲೇ ತಯಾರು ಮಾಡಬೇಕು, ಮಿಷಿನಲ್ಲಿ ಮಾಡಂಗಿಲ್ಲ. ಇದು ಕರ್ನಾಟಕ ಸರ್ಕಾರದ ರೂಲ್ಸ್ ಇದೆ. ಮಿಷಿನಲ್ಲಿ ಮಾಡಿದ್ರೆ ಅವ್ರು ಬಂದು ಸೀಸ್ ಮಾಡ್ಬೋದು. ಓಕೆ. ಮಿಷಿನ್ನ ಸೀಸ್ ಮಾಡಿ, ಯಾಕಂದ್ರೆ ಗುಡಿ ಕೈಗಾರಿಕೆ ಅನ್ನೋದು ಮಿಷಿನರಿ ಬಂದ್ಮೇಲೆ 90% ಹೊರಟೋಗ್ತಾ ಇದೆ. ಈ ಸರ್ಕಾರದವ್ರು ಏನ್ ಮಾಡಿದ್ರೆ ಹ್ಯಾಂಡ್ಲೂಮ್ ಅಲ್ಲೇ ತಯಾರು ಮಾಡ್ಬೇಕು, ನೀವು ಕೈಮಗ್ಗದಲ್ಲೇ ಹ್ಯಾಂಡ್ ಮೇಡೇ ಇರಬೇಕು ಅನ್ನೋದೊಂದು ರೂಲ್ಸ್ ಮಾಡಿದ್ದಾರೆ. ಹಂಗಾಗಿ ಮಿಷಿನಲ್ಲಿ ನಾವು ಸಿಲ್ಕ್ ಪ್ಯೂರ್ ಹಾಕೊಳ್ಳಂಗಿಲ್ಲ. ಹಾಕಿದ್ರೆ ಅವ್ರು ಬಂದು ಸೀಸ್ ಮಾಡ್ಬೋದು. ಆ ಥರ ಇದೆ ಮೇಡಮ್. ಇದು ಮಿಷಿನಲ್ಲಿ ಅಂದ್ರೆ 6 ಅವರ್ಗೆ ತಯಾರಾಗುತ್ತೆ. ಹ್ಯಾಂಡ್ಲೂಮ್ ಅಲ್ಲಿ ಅಂದ್ರೆ 2 days ಆಗುತ್ತೆ ಮಿನಿಮಮ್. ಏನು ಪ್ಲೈನ್ ಸೀರೆ ಇದು ಬೇಗ ಪ್ರೊಡಕ್ಷನ್ ಬರುತ್ತೆ, ಆಮೇಲೆ ಸೇಲ್ಸ್ ಹೋಗೋದಿಲ್ಲ ಜಾಸ್ತಿ, ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಹ್ಯಾಂಡ್ ಮೇಡ್ ಅಂದ್ರೆ ತುಂಬಾ ನಿಧಾನಕ್ಕೆ ರೆಡಿ ಆಗುತ್ತೆ, ಅಚ್ಚುಕಟ್ಟಾಗಿ ರೆಡಿ ಆಗುತ್ತೆ. ಅದಕ್ಕೆ ಜಾಸ್ತಿ ಡಿಮಾಂಡ್, ಅವಾಗ ತುಂಬಾ ಡಿಮ್ಯಾಂಡ್ ಇರುತ್ತೆ. ಓಕೆ ಓಕೆ. ಸೊ ಇದು ನೀವು ಇವಾಗ ಇದು ತೋರಿಸ್ತಾ ಇರಲ್ವಾ, ಈ ಸೀರೆ ಅಂದಾಜಿನ ಬೆಲೆ ಎಷ್ಟು ಮ್ಯಾನುಫ್ಯಾಕ್ಚರ್? 1500 ರೂಪಾಯಿ ತಯಾರಾಗುತ್ತೆ ಮೇಡಮ್. ಇದು 1000 ರೂಪಾಯಿ? 1500 ರೂಪಾಯಿ ತಯಾರು. ಅಂದ್ರೆ ಮಾರ್ಕೆಟ್ ರೇಟ್ನಲ್ಲಿ ಎಷ್ಟಾಗುತ್ತೆ ಮೇಡಮ್? ಮಿನಿಮಮ್ ಡಬಲ್ ರೇಟ್ ಮೇಲೆ ಜಾಸ್ತಿ ಇರುತ್ತೆ, 3500-4000 ಸಾವಿರ ಅಂತೂ ಹೋಗುತ್ತೆ. ಹೌದಾ? ಈಗ ಲೇಬರ್ ಇರ್ತಾರೆ, ರೆಂಟ್ ಬರ್ತದೆ, ಅಂದ್ರೆ ಅವ್ರ ಪವರ್ ಬಿಲ್ ಎಲ್ಲ ತುಂಬಾ ಕಮರ್ಷಿಯಲ್ ಇರ್ತದೆ. ಈಗ ಅವ್ರನ್ನ ಓನರ್ನ ಏನು ಮಾಡೋಕ್ಕಾಗಲ್ಲ. ಈಗ ನಾನೇ ದೊಡ್ಡ ಶಾಪ್ ಓನರ್ ಆದ್ರೆ ಈಗ ತುಂಬಾ ಕಮ್ಮಿ ರೇಟಿಗೆ ಮಾರಕ್ಕಾಗಲ್ಲ. ಇಲ್ಲಿ ಹಳ್ಳಿಗಳಲ್ಲಿ ನಮ್ಮೂರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ತಯಾರಕರ ಹತ್ರ ಬರೋದ್ರಿಂದ ಕಸ್ಟಮರ್ಸ್ಗೆ ಏನಾಗುತ್ತೆ, ನೇಕಾರರಿಂದ ಡೈರೆಕ್ಟ್ ಕಸ್ಟಮರ್ ಅಂದ್ರೆ ಗ್ರಾಹಕರಿಗೆ ಇರುತ್ತೆ, ವ್ಯೂವರ್ಸ್ ಟು ಕಸ್ಟಮರ್. ಹಾಗಾಗಿ ಅವ್ರಿಗೆ ಪ್ರೈಸು ಕಮ್ಮಿ ಆಗುತ್ತೆ, ನೇಕಾರರಿಗೆ ಬೇಗ ಕೈಗೆ ದುಡ್ಡು ಬರುತ್ತೆ, ಇನ್ನೂ ಒಳ್ಳೊಳ್ಳೆ ಡಿಸೈನ್ ಮಾಡೋಕ್ಕೆ ಅವ್ರು ಆಸೆ ಪಡ್ತಾನೆ, ಕ್ಯಾಶ್ ಬರುತ್ತೆ. ಅಂಗಡಿಗೆ ಅಂದ್ರೆ ಕ್ರೆಡಿಟ್ ಕೊಟ್ಟಿರ್ಬೇಕು. ಮಿನಿಮಮ್ 2 months 3 months ಇರುತ್ತೆ ಮೇಡಮ್. ಅವ್ರು ಅಕಸ್ಮಾತ್ ಹೋಗ್ಲಿಲ್ಲ, ಸೇಲ್ ಆಗಿಲ್ಲ ಅಂದ್ರೂ ಅವ್ರು ರಿಟರ್ನ್ ಕೊಡೋ ಚಾನ್ಸಸ್ ಜಾಸ್ತಿ. ನಮಗೆ ಮಗದವ್ರಿಗಂತೂ ಗ್ಯಾರಂಟಿ ರಿಟರ್ನ್ ಕೊಡ್ತಾರೆ. ಹೌದಾ? ಹೌದು, 100%. ಈಗ ಅವ್ರು ಹೋಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ರಿಟರ್ನ್ ಕೊಡ್ತಾರೆ. ಬೇರೆ ಬೇರೆ ಕಂಪ್ಲೇಂಟ್ ಹೇಳ್ತಾರೆ, ಆಗಿದೆ ಹಿಂಗಿದೆ ಅಂತ. ಇಲ್ಲಿ ಅಂದ್ರೆ ಮಗದವ್ರು ಪ್ರತಿಯೊಂದು ಹೇಳೋದು ಮಕ್ಳ ತರ ನೋಡ್ಕೊಂಡು ನೇಕಾರರು ತುಂಬಾ ಅಚ್ಚುಕಟ್ಟಾಗಿ ಸೀರೆ ತಯಾರು ಮಾಡ್ತಾರೆ. ಸಣ್ಣ ಮಿಸ್ಟೇಕ್ ಇದ್ರು ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ನಿಲ್ಸಿ ಅದನ್ನ ಮತ್ತೆ ವೀವಿಂಗ್ ಬಿಚ್ಚಿ ಮತ್ತೆ ಡಿಸೈನ್ ಮೊದಲಿಂದ ಕ್ರಿಯೇಟ್ ಎಲ್ಲಿಂದ ಎಂಡ್ ಆಗಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ರನ್ ಮಾಡ್ತಾರೆ. ಸೊ ನಿಮ್ಗೆ ಇವಾಗ ಡ್ಯಾಮೇಜ್ ಆಗಿರತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಸೊ ಅದು ಲಾಸ್ ನೀವು ಬೇರ್ ಮಾಡ್ತೀರಾ ಇಲ್ಲ ಅಂದ್ರೆ ಅವ್ರು ಬೇರ್ ಮಾಡ್ತಾರಾ? ಮೇಡಮ್ ಲಾಸ್ ಆಗೋದಿದ್ರೆ ತಯಾರಕರಿಗೆ ಲಾಸ್ ಆಗೋದು. ಈಗ ನೋಡಿ, ಇದು ವಾರ್ಕ್ ಮುಗಿದಿದೆ, ಈ ಎಳೆ ಎಲ್ಲ ಓಪನ್ ಆಗಿದೆ ಮೇಲೆ, ಇದು ವೇಸ್ಟ್ ಇದೆ, ಇದು ಮೆಟೀರಿಯಲ್
ಅಂದರೆ ಅರ್ಧ ಮೀಟ್ರ್ 1 ಮೀಟ್ರ್ ಲಾಸ್ಟಲ್ಲಿ ಏನಾಗುತ್ತೆ ವಾಕ್ ಮುಗಿದ್ಮೇಲೆ ಲೂಸ್ ಬರುತ್ತಲ್ಲ ಅದೆಲ್ಲ ಹೇಳುತ್ತೆ ಪಿನ್ ರಾಂಗ್ ಮಾಡ್ತಾ ಇದೆ ಅಂತ. ಇದೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಏನಾದರೂ ಅರ್ಧ ಮೀಟ್ರಿಗೆಲ್ಲ ಎಕ್ಸಸ್ ಇರುತ್ತೆ ಥ್ರೆಡ್, ಅದು ವೇಸ್ಟ್ ಆದ್ರೂ ಪರವಾಗಿಲ್ಲ. ಇಲ್ಲಿ ತಯಾರಾಗ್ಬೇಕಾದ್ರೆ ಆ ಥರ ಆಗಂಗಿಲ್ಲ. ತಯಾರಾಗ್ಬೇಕಾದ್ರೆ ಹಂಗೆ ಬಂದರೆ ಅದು ಹೋಲ್ಸ್ ಕಾಣುತ್ತೆ, ಗೀರ್ ಲೈನ್ಸ್ ನೋಡಿ, ಇದು ತುಂಬ ಲೈನ್ಸ್ ನೀಟಾಗಿ ಕಾಣುತ್ತೆ, ಅದು ಲೈನ್ಸ್ ಬಂದ್ಬಿಡುತ್ತೆ. ಇವಾಗ ಕಲರ್ ಕಾಂಬಿನೇಷನ್ ನೀವು ಸೆಲೆಕ್ಟ್ ಮಾಡೋದಾ ಇಲ್ಲ ಅಂದ್ರೆ ಹೋಲ್ಸೇಲ್ ಅವ್ರು ಹೇಳೋದಾ? ಕೆಲವೊಬ್ರು ಅವರೇ ಕೊಡ್ತಾರೆ, ಅವ್ರಿಗೆ ಹೋಗೋಂಥ ಕಲರ್ಸ್ ಕೊಡ್ತಾರೆ. ನಮ್ಗೆ ಏನಂದ್ರೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಜಾಸ್ತಿ ಸೀರೆಗಳು ಹೋಗ್ತದೆ. ನಮ್ಗೆ ಕಲರ್ ಮ್ಯಾಚಿಂಗ್ ಎಲ್ಲ ನಾನೇ ಕೊಡ್ತೀನಿ ಮೇಡಮ್. ನಾವೇ ಡೈಯಿಂಗ್ ಮಾಡ್ತೀವಿ. ಪಿಂಕ್, ಗ್ರೀನು, ಈಗ ಮಸ್ಟರ್ಡ್ಗೆ ಟೀ ಬ್ಲೂ, ಈ ಥರ ಕಾಂಬಿನೇಷನ್ಸ್ ಎಲ್ಲ ನಮ್ಮ ಹತ್ರನೇ ಚಾರ್ಟ್ ಇರುತ್ತೆ. ಆ ಕಲರ್ ಚಾರ್ಟ್ ಬಂದು ಈ ಥರ ಕೊಟ್ಟಿರ್ತೀನಿ ಮೇಡಮ್. ಇದು ಕಲರ್ ಡೈಯಿಂಗ್, ಇದು ವಾರ್ಪ್ನವ್ರದ್ದು. ಇದೆಲ್ಲ ಯಾವ ಕಲರ್ ಮೇಲೆ ಯಾವ ಕಲರ್ ಕ್ರಾಸಿಂಗ್ ಹೋಗ್ಬೇಕು, ಯಾವ ಕಲರ್ ಮೇಲೆ ಯಾವ ಕಲರ್ ಕ್ರಾಸ್ ಆದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದನ್ನ ನಾವು ನೋಡಿರ್ತೀವಿ. ಅದೇ ಥರನೇ ಅದೇ ಪ್ರಕಾರನೇ ಕಲರ್ ಕೊಡ್ತೀವಿ. ಈಗ ಹೊಸ ಕಲರ್ಸ್, ಲೈಟ್ ಕಲರ್ ಜಾಸ್ತಿ ಮೂವಿಂಗ್ ಇದೆ, ಹಾಗಾಗಿ ಪೀಚ್ ಮೇಲೆ ಜಾಸ್ತಿ ಜನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಸಿಲ್ವರ್ ಜರಿ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಪರ್ ಸ್ವಲ್ಪ ಟ್ರೆಂಡ್ ಕಮ್ಮಿ ಆಗ್ತದೆ, ಸಿಲ್ವರ್ ಮಾಡ್ತೀವಿ. ಸಿಲ್ವರ್ ಕಮ್ಮಿ ಆಗ್ತದೆ, ಗೋಲ್ಡ್ ಮಾಡ್ತೀವಿ. ಗೋಲ್ಡ್ ಕಮ್ಮಿ ಆದ್ಮೇಲೆ ಮತ್ತೆ ಕಾಪರ್ ಬರ್ತೀವಿ. ಅಂದ್ರೆ ಈಗೇನು ಹಳೆ ಕಾಲದ ತರದ ಸ್ಟೈಲಲ್ಲಿ ಕೇಳ್ತಾ ಇದ್ದಾರೆ ಜನ. ಸೊ ಹಳೆ ಕಾಲದ ಸ್ಟೈಲಲ್ಲೇ ಹ್ಯಾಂಡ್ಲೂಮ್ ಅಲ್ಲೆಲ್ಲ ಮಾಡಿದ್ವಿ. ಅದು ನಮ್ಮ ಶೋರೂಮ್ ಅಲ್ಲಿ ನೀವು ನೋಡ್ಬೋದು. ಬ್ರೈಡಲ್ ಸೆಲೆಕ್ಷನ್ ಅಲ್ಲಂತೂ ಎಕ್ಸ್ಕ್ಲೂಸಿವ್ ಆಗಿದೆ. ಯಾವ ತರ ಸೀರೆ ಬೇಕಂದ್ರೆ ನೋಡಿ ಪರ್ಚೇಸ್ ಮಾಡ್ಬೋದು. ಸೊ ಕಾಪರ್ ಇಂದ ಹಿಡಿದು ಸಿಲ್ವರ್ ಇಂದ ಹಿಡಿದು ಗೋಲ್ಡ್ ಜರಿವರೆಗೂ ಎಲ್ಲ ಸಿಗುತ್ತೆ. ಸೊ ಮಿನಿಮಮ್ ಸ್ಟಾರ್ಟಿಂಗ್ ರೇಂಜ್ 1500 ಅಲ್ವಾ ಮೇಡಮ್? ಈ ಲೂಮ್ ಅಲ್ಲಿ ಈ ಡಿಸೈನ್ ಬಂದು 1500. ಇದಕ್ಕಿಂತ ಕಮ್ಮಿದು ತಯಾರಾಗಬೇಕು ಅಂದ್ರೆ ಕಮ್ಮಿದು ಇದೆ. ಕಮ್ಮಿದು ಇದೆ. 650 ಇಂದನೂ ತಯಾರಾಗ್ತದೆ. 650 ಇಂದ 2 ಲಕ್ಷ, 1 ಲಕ್ಷ, 2 ಲಕ್ಷ, ಆರ್ಡರ್ ಕೊಟ್ರೆ 5 ಲಕ್ಷ, ಆರ್ಡರ್ ಕೊಟ್ರೆ 5 ಲಕ್ಷ ಎಲ್ಲ ರೆಡಿ. ಓಕೆ. ಸೊ ಈ ಸೀರೆ ಇವಾಗ 5 ಲಕ್ಷಕ್ಕೂ 8,000 ಅದು ಕೌಂಟ್ಸ್ ಬಂದು ಡಬಲ್ ವರ್ಕ್ ಅಲ್ಲೇ ಮಾಡ್ಬೇಕು ಮೇಡಮ್. ಡಬಲ್ ವರ್ಕ್ ನಲ್ಲೇ ಇರುತ್ತೆ. ಸೊ ಎಷ್ಟು ಹೇಳಿದ್ ನೀವು? 8200. 8200. 650 ಸ್ಯಾರೀಸ್ಗೂ ಸೇಮ್ ಅದೇ ಥ್ರೆಡ್ ಇರುತ್ತಾ? ಸೇಮ್ ಥ್ರೆಡ್ ಇರುತ್ತೆ. ಅದು ಪಾಲಿಸ್ಟರ್ ಬರುತ್ತೆ. ಪಾಲಿಸ್ಟರ್ ನಲ್ಲಿ ಬರುತ್ತೆ. ಇದು ಟಾಣಾ ವಾರ್ಪ್ ಅಂತ ಹೇಳ್ತೀವಿ, ಪಾಲಿಸ್ಟರ್ ಮಿಕ್ಸ್. ಆಮೇಲೆ ವೆಫ್ಟ್ ಬಂದು ಯಾನ್ ಅಂತ ಬರುತ್ತೆ, LT ಅಂತ ಬರುತ್ತೆ, ಕ್ಯಾಟ್ಲಾನ್ ಅಂತ ಬರುತ್ತೆ, ಬಾಲ್ಫಿನ್, ಈ ತರ ಎಲ್ಲ ಬರುತ್ತೆ. ಸೊ ಇದೆಲ್ಲ ಇಲ್ಲೇ ಸಿಗತ್ತಾ ಇಲ್ಲ ಅಂದ್ರೆ ನೀವು ಅದನ್ನ ಬೇರೆ ಕಡೆಯಿಂದ ತರಿಸ್ಕೋಬೇಕು? ರಾ ಮೆಟೀರಿಯಲ್ ಬಂದೆಲ್ಲ ಸೂರತ್ ಇಂದಾನೆ, ಟೋಟಲ್ ಇಂಡಿಯಾಗೆ ಅಲ್ಲಿಂದಾನೆ ಬರೋದು. ಸಿಲ್ಕ್ ಬಂದು ರಾಮನಗರ, ಶಿಡ್ಲಿಘಟ್ಟ, ಮತ್ತೆ ಇಲ್ಲಿ ನಮ್ಮ ಹತ್ತಿರದಲ್ಲಿ ಹೆಬ್ಬೂರ್ ಅಂತ ಇದೆ, ಅಲ್ಲೂ ರೇಷ್ಮೆ ಬೆಳಿತಾರೆ. ನಮ್ಮ ಸುತ್ತ ರೈತರೆಲ್ಲ ರೇಷ್ಮೆ ಗೂಡ್ನ ಬೆಳಿತಾರೆ. ಅಲ್ಲಿಂದ ರೇಷ್ಮೆ ಗೂಡ್ನ ತಗೊಂಡು ಮತ್ತೆ ಥ್ರೆಡ್ ಮಾಡಿ ನಮ್ಮ ತಂಗಿ ಮನೆ ಮಾಗಡಿಯಲ್ಲಿದೆ, ಅವರೆಲ್ಲ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಅಲ್ಲಿಂದ ನಾನು ಡೈಯಿಂಗ್ ಮಾಡಿಸ್ಕೊಂಡು ಡೈಯಿಂಗ್ ಇಂದ ವಾರ್ಪ್ ಮಗಕ್ಕೆ ತಗೊಂಡು ಮಗದಿಂದ ಸೀರೆ ತಯಾರು ಮಾಡಿ. ಸೊ ಡೈಯಿಂಗ್ ಇಲ್ಲೇ ಆಗತ್ತಾ ಬೆಂಗಳೂರಿನಲ್ಲಿ ಆಗುತ್ತೆ? ಮೇಡಮ್ ಕೆಲವೊಂದು ಬೆಂಗಳೂರಲ್ಲೂ ಮಾಡ್ತೀವಿ, ಕಲ್ಲೂರಲ್ಲೂ ಮಾಡ್ತೀವಿ. ಕಲ್ಲೂರಿನಲ್ಲೂ ಮಾಡ್ತೀರಾ? ಓಕೆ. ಸೊ ನೀವು ರೈತರಿಗಿಂತ ಏನು ಕಡಿಮೆ ಇಲ್ಲ, ರೈತರಷ್ಟೇ ನೀವು. ರೈತರು ಅನ್ನದಾತರು, ನೇಕಾರ ಹೃದಯವಂತರು. ದೇಶಕ್ಕೆ ಬಟ್ಟೆ ಕೊಡುವಂತ ಏಕೈಕ ಕೆಲಸದಲ್ಲಿ ನಮ್ಗೆ ಗೌರವ ಇದೆ. ಓಕೆ. ಸೊ ಇನ್ನಷ್ಟು ಮಾಹಿತಿ ಕೊಡಿ. ಸೊ ಹೊರಗಡೆ ಹೋಗೋಣ ಆ್ಯಂಡ್ ನಿಮ್ಮ ಗೋಲ್ಡ್ ಸೀರೆ ತೋರಿಸಿ. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತು. ಇವಾಗ ಇದು ಬರೀ ಹೋಲ್ಸೇಲ್ ಅವ್ರಿಗೆ ಮಾತ್ರನಾ, ಇಲ್ಲಾಂದ್ರೆ ಇವಾಗ ನನ್ನಂಥ ಗ್ರಾಹಕರು ಬಂದು ಒಂದೇ ಒಂದು ಸೀರೆ ತಗೋತೀನಿ, ತಗೊಳ್ಳದಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಅವಕಾಶ ಕೊಡ್ತೀನಿ. ನಮ್ ಕಸಬಿದು, ನಮ್ ಕಲೆ ಇದು, ನಮ್ ನೋಡಿದ್ರೆ ನಮ್ಗೊಂಥರ ಖುಷಿ ಇರುತ್ತೆ. ಜನ ಬರ್ಬೋದು, ನೋಡ್ಬೋದು, ಬೇಕಂದ್ರೆ ತಗೋಬಹುದು, ಬೇಡ ಅಂದ್ರೆ ಬೇರೆಯವ್ರಿಗೆ ಅಡ್ವೈಸ್ ಮಾಡ್ಬೋದು. ನಾವ್ ಹೇಳೋದು ನೇಕಾರರಿಗೆ ನೇರ ಗ್ರಾಹಕರು ವ್ಯಾಪಾರ ಆದ್ರೆ ಒಳ್ಳೇದು. ಗ್ರಾಹಕನು ಕಮ್ಮಿ ದುಡ್ಡು ಖರ್ಚಾಗುತ್ತೆ, ನೇಕಾರಕ್ಕೂ ನಾನು ತಯಾರು ಮಾಡಿದ ದುಡ್ಡು ಬೇಗ ಬಂತಲ್ಲ ಅನ್ನೋ ಖುಷಿ ಇರುತ್ತೆ. ಆ್ಯಂಡ್ ಇವಾಗ ನನಗೆ ಇದರಲ್ಲಿ ಯಾವುದೋ ಕಲರ್ಸ್ ಇಷ್ಟ ಆಗಲಿಲ್ಲ, ನಂದೇ ಯಾವುದೋ ಒಂದು ಕಲರ್ ಕೊಟ್ಟರು ನೀವು ಮಾಡ್ಕೊಡ್ತೀರಾ? ಅದು ಸ್ಯಾಂಪಲ್ ತಗೊಂಡ್ಬರ್ಬೇಕು ಕಲರ್ದು. ಯಾಕಂದ್ರೆ ನೀವು ಫೋನಲ್ಲಿ ತಗೊಂಡ್ಬರ್ತಾರೆ ಜನ, ಅದು ನಾವು ರೆಡಿ ಮಾಡಿದಾಗ ಮೊಬೈಲಲ್ಲಿ ಫ್ಲಾಶ್ಗೆ ಮತ್ತೆ ಕಲರ್ ಚಾರ್ಟ್ ಸರಿಗೆ ಬರಲ್ಲ. ಅವ್ರು ಸ್ಯಾಂಪಲ್ ಇದೇ ಕಲರ್ ಬೇಕಾದ್ರೆ ಆ ಕಲರ್ ಮಾಡ್ಕೊಡ್ತೀವಿ. ಓಕೆ. ಸೊ ಯಾರೋ ನಮ್ಮ ಅಜ್ಜಿ ಕಾಲದಲ್ಲಿ ಯಾವುದೋ ಒಂದು ಸೀರೆ ಇರುತ್ತೆ, ಅದನ್ನು ತೋರಿಸಿ ನಿಮಗೆ ಇದು ಮಾಡಬೇಕು. ಕಲರ್ ಸೀರೆ ತಂದು ಮಾಡೋದು ಮಾಡ್ಬೋದು. ಓಕೆ. ಸೊ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಎಸ್,
ಆಗ ನೋಡಿದ್ವಿ ಆ ಫ್ಯಾಕ್ಟ್ರಿ ಬಂದು ಪೆನ್ ಡ್ರೈವ್ ಅಲ್ಲಿ ರೆಡಿ ಆಗುತ್ತೆ ಸೀರೆ, ಅಂದ್ರೆ ಡಿಸೈನ್ ಎಲ್ಲ ಆ ಥರ ಬರುತ್ತೆ. ಇದು ಡಾಬಿ ಮಗ್ಗ ಅಂತ ಹೇಳ್ತೀವಿ. ಡಾಬಿ ಮಗ್ಗ ಅಂದ್ರೆ ಇದಕ್ಕೆ ಡಾಬಿ ಅಂತ ಹೆಸರು ಕರಿತೀವಿ. ಅದು ಬಂದು ಈ ಬಾರ್ಡರ್ನ ವರ್ಕ್ ಮಾಡ್ತದೆ. ಈ ಬಾರ್ಡರ್ ಡಿಸೈನ್ನೆಲ್ಲ ಇಲ್ಲಿ ಕುಚ್ಚು ಅಂತ ಹೇಳ್ತೀವಿ. ಇದು ಈ ಒಂದೊಂದು ಲೈಲಾನ್ ದಾರದಲ್ಲಿ ಕಟ್ಟಿ ಈ ಬಾರ್ಡರ್ ಡಿಸೈನ್ನೆಲ್ಲ ಅದ್ರೊಳಗಡೆ ಆ ಥರ ಡಿಸೈನ್ ಬರಂಗೆ ರೆಡಿ ಮಾಡಿ ಈ ಲಾಕ್ಸಲ್ಲಿ ಒಂದೊಂದೇ ಒಂದು ಇದು ನೋಡಿ ಪೆಕ್ಸ್ ಹೊಡೆದಿದ್ದೀವಿ ನೋಡಿ, ಇದು ಪೆಕ್ಸ್ ಅಂತ ಹೇಳ್ತೀವಿ. ಈ ಡಿಸೈನ್ ಅದರಲ್ಲಿ ರೆಡಿ ಆಗುತ್ತೆ. ಆ ಮಗ್ಗ ರನ್ ಆದಾಗ ಅದು ಇದು ರೋಲ್ ಆಗುತ್ತೆ ಹಿಂಗೆ. ಆ ಕೋಲ್ನ ಎತ್ತಿದಂಗೆ ಇದು ಥ್ರೆಡ್ ಒಂದೊಂದೇ ಹಿಂಗೆ ಡಿಸೈನ್ ಬರುತ್ತೆ. ಸೊ ಈ ಸೀರೆ ಮಾಡೋದಕ್ಕೆ ಎಷ್ಟು ದಿನ ಬೇಕು ಮೇಡಮ್? ಒಂದು ದಿನಕ್ಕೆ ಒಂದು ಸೀರೆ ಇಲ್ಲ 1.5 ಸೀರೆ ಒಂದು ದಿನಕ್ಕೆ ರೆಡಿ ಮಾಡ್ಬೋದು. ಇದ್ರದ್ದು ರೇಟ್ ಎಷ್ಟು? ಇದು 950 ರೂಪಾಯಿ ರೆಡಿ ಆಗುತ್ತೆ ಮೇಡಮ್. ಅದೇ ಕಾಸ್ಟ್ಲಿ ಅಲ್ವಾ? ಅದು ಕಾಸ್ಟ್ಲಿ. ಯಾಕೆ ಕಮ್ಮಿ ಅಂದರೆ ಇದು ಡಾಬಿ ಮಗ್ಗದಲ್ಲಿ ರೆಡಿ ಆಗುತ್ತೆ, ಅದು ಕಂಪ್ಯೂಟರ್ ಜಾಗದಲ್ಲಿ ರೆಡಿ ಆಗುತ್ತೆ. ಇದು 6500 ಎಳೆ ಇದೆ, 6500 ಎಳೆ ಅಂತ ಇದೆ. ಇದು ಬಂದು ನಿಮಗೆ ವೆಫ್ಟ್ ಬಾರ್ಡರ್ ಅದು ಬರ್ತಿತ್ತು, ಅಂದ್ರೆ ಈ ತರ ಲಾಳಿಯಲ್ಲಿ ಕಲಾಬದ್ ಜರಿಯಲ್ಲಿ ವೆಫ್ಟ್ ಬಾರ್ಡರ್ ಬರ್ತಿತ್ತು. ಇದು ಬಂದು ನೋಡಿ ಅಲ್ಲಿ ಮೇಲೆ ಬಾಬಿನ್ ಇಟ್ಟಿದ್ವಿ, ಕಲಾಬದ್ ಬಾಬಿನ್. ಇದು ಕಲಾಬದ್ ಬಾಬಿನ್ ಅಲ್ಲೇ ಬಂದು ರೆಡಿ ಆಗುತ್ತೆ ಸೀರೆ. ಇದು ಬಂದು ನೋಡಿ ಮಿಷಿನ್ ಹೇಗೆ ರನ್ ಆಗುತ್ತೆ ಅಂದ್ರೆ ನೋಡಿ, ಇದು ಏನು ಅವಾಗಲೇ ನಿಮ್ಗೆ ಹೇಳಿದೆ ಅಲ್ಲಿ ಎಳೆ ಕಟ್ಟಾದ್ರೆ ಡ್ಯಾಮೇಜ್ ಆಗುತ್ತೆ ಅಂತ. ನೋಡಿ ಈಗ ಎಳೆ ಕಟ್ಟಾಗಿದೆ, ಇದು ಇಲ್ಲಿ ಎಳೆ ಕಟ್ಟಾಗಿದೆ. ಈ ಎಳೆ ಬಂದು ಹಿಂದೆಗಡೆ ಇರುತ್ತೆ, ಆ ರೋಲ್ ಇಂದ ಬಂತಲ್ಲ ಆ ರೋಲ್ ಇರುತ್ತೆ. 2 ಎಳೆ ಹೋಗಿದೆ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿಂದ ಒಂದೇ ಒಂದು ಎಳೆನೂ ಎಲ್ಲೂ ಗ್ಯಾಪ್ ಇಲ್ಲ, ಎಲ್ಲೂ ಗ್ಯಾಪ್ ಕಾಣ್ತಾ ಇಲ್ಲ ನೋಡಿ. ಇಲ್ಲಿ ಗ್ಯಾಪ್ ಕಾಣ್ತಾ ಇದೆ, ಇನ್ನೊಂದು ಎಳೆ ಇನ್ನೊಂದು ಎಳೆ. ಮತ್ತೆ ಇಲ್ಲಿ ವೀವಿಂಗ್ ಅಲ್ಲೂ ಗೊತ್ತಾಗ್ತಾ ಇದೆ ಮಿಸ್ಟೇಕ್ ಬರ್ತಾ ಇದೆ ಅಂತ. ಇದು ಮತ್ತೆ ಬಿಚ್ಚಿ ಆ ಎಳೆನ ತಗೊಂಡು ಈ ರೀಡಲ್ಲಿ ಹಾಕೊಂಡು ರನ್ ಆಗಬೇಕು. ಸೊ ನಿಮ್ಮ ಕಣ್ಗಳೆಲ್ಲ ತುಂಬಾ ಶಾರ್ಪ್ ಆಗಿರ್ಬೇಕು. ಹೌದು ಮೇಡಮ್. ಮಿನಿಮಮ್ 10-15 ವರ್ಷ ಇಲ್ಲ 17 ವರ್ಷ ಅಂತೂ ಕೆಲಸ ಮಾಡ್ಬೋದು. 40 ವರ್ಷ ಆದ್ಮೇಲಂತೂ ಎಳೆಗಳನ್ನ ಆ ರೀಡಲ್ಲಿ ಆ ಬೆದ್ದಲ್ಲಿ ಎಳೆ ಕಣ್ಣು ನೋಡಿ 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 ಬ್ಲರ್ ಆಗಿ ಸ್ಟಾರ್ಟ್ ಆಗುತ್ತೆ. 40 ಇಯರ್ಸ್ 45 ಇಯರ್ಸ್ಗೆಲ್ಲ ಕಣ್ಣು ಬೇಗ ಕಳ್ಕೊತಾರೆ ನೇಕಾರು. ನೀವುಗಳೆಲ್ಲ ಕಣ್ಣು ಬೇಗ ಕಳ್ಕೊತೀರಾ? ಹೌದು, 100% ನೇಕಾರರು ಎಳೆಗಳು ನೋಡಿ ನೋಡಿ ಕಣ್ಣು ಮಂಜಾಗುತ್ತೆ. ಯಾವಾಗಲೂ ಇದ್ರ ಮೇಲೆ ಇರ್ತಾರೆ, ಎಳೆಗಳು ನೋಡ್ತಾ ಇರ್ತಾರೆ, ಆ ಬೆದ ನೋಡ್ತಾ ಇರ್ತಾರೆ, ಮತ್ತೆ ರೀಡ್ ನೋಡ್ತಾ ಇರ್ತಾರೆ. ಸೂಕ್ಷ್ಮ ಕೆಲಸ ಇದು, ಕಣ್ಣು ಬೇಗ ಹಾಳಾಗುತ್ತೆ. ಓಕೆ ಓಕೆ. ಸೊ ಇದರಿಂದ ಸರ್ಕಾರ ಏನಾದ್ರು ನಿಮಗೆ ಮಾಡಿದೆ ಮೇಡಮ್, ನೇಕಾರ ಯೋಜನೆ ಮಾಡಿದೆ, ಅನುಕೂಲ ಮಾಡಿಕೊಟ್ಟಿದೆ, ಸಬ್ಸಿಡಿ ಕೊಟ್ಟಿದ್ದಾರೆ. ಸಬ್ಸಿಡಿ ಕೊಟ್ಟಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಅಂದ್ರೆ ನೇಕಾರಿಕೆ ಮಾಡಕ್ಕೆ ಏನಕ್ಕೆ ಇಂಜೆಕ್ತಾ ಇದ್ದಾರೆ ಜನ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೆಲವೊಂದ್ಸಲ ನಮ್ಗೆ ನೇಕಾರಿಕೆನ ಬದುಕು ಕಟ್ಕೊಂಡಿದೀವಿ, ಇದರಿಂದನೇ ಜೀವನ ಬಿಟ್ರೆ ಬೇರೆ ಗೊತ್ತಿಲ್ಲ. ಹಾಗಾಗಿ ಇದರಿಂದನೇ ಮುಂದುವರಿತಾ ಇದೀವಿ. ಆಮೇಲೆ ನಮ್ಮ ಜನ ಹೇಗಾಗಿದೆ ಅಂದ್ರೆ ಮಗ್ಗ ಇದೆ ನೇಕಾರಿಕೆ ಮಾಡ್ತೀನಿ ಅಂದ್ರೆ ಹೆಣ್ಣು ಕೊಡಕ್ಕೆ ಹಿಂಜರಿತಾರೆ. ಅದು ಏನು ಅನ್ನೋದೇ ಗೊತ್ತಿಲ್ಲ. ತುಂಬಾ ನೋಡಿ, ನಮ್ಮ ನೇಕಾರ ಕೊಟ್ರೆ ಕಣ್ಣು ನೋಡ್ಕೊಂಡಾಗ ಹೆಣ್ಮಕ್ಳು ನೋಡ್ಕೊಂತಾರೆ ಮಕ್ಕಳು. ಬೇರೆ ಕಡೆ ಎಲ್ಲ ಸಾವುಕಾರ ಮನೆಗೋ ಇಲ್ಲ ಅಫಿಷಿಯಲ್ ಅಂತ ಕೊಡ್ತಾರೆ, ಅವ್ನು ಏನ್ ತಳ ಬಿಡ ಗೊತ್ತಿರಲ್ಲ ಅಂತವ್ರಿಗೆ ಏನ್ ಕೊಟ್ಬಿಡ್ತಾರೆ. ಆಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಬಿಡೋ ಅಂತ ಇರ್ತಾರೆ, ಯಾರಿಗೂ ಹೇಳ್ಕೊಳಕ್ಕೆ ಆಗಲ್ಲ. ನೀವುಗಳು ಇಂಡಿಪೆಂಡೆಂಟ್ ಆಗಿರ, ಸ್ವಂತ ಕೆಲಸ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡಿರ, ಬಟ್ ಆದ್ರೂ ಏನು ಕೊಡಲ್ಲ ಅಂತ ನನ್ಗೆ. ಅದು ಹೆಣ್ಣು ಎತ್ತಿರೋರಿಗೆ ಗೊತ್ತಾಗುತ್ತೆ ಏನು ಅನ್ನೋದೇ ಅರ್ಥ ಆಗಲ್ಲ. ಆಮೇಲೆ ಇಡೀ ಊರೂರೇ ಸೀರೆ ಮಾಡ್ತಾ ಇರ, ಊರೂರೇ ಮಗ್ಗ ಇದೆ ಮೇಡಮ್. ಊರೂರೇ ಮಗ್ಗ ಇದೆ, ಸೀರೆ ಮಾಡ್ತಾ ಇರ. ಆದ್ರೂ ಈ ಒಂದ್ ಕೊರತೆ ನನ್ಗೆ ಆಶ್ಚರ್ಯ ಅನ್ಸ್ತದೆ. ಎಲ್ಲಾ ಕಡೆನೂ ಎಲ್ಲಾ ಉದ್ಯೋಗದಲ್ಲೂ ಹೆಣ್ಣು ಕೊಡೋದು ಕಷ್ಟನೇ. ನಮ್ಮ ರೈತರಿಗಂತೂ ಕಷ್ಟ, ನಮ್ಮ ನೇಕಾರರಿಗಂತೂ ಕಷ್ಟ. ತುಂಬಾ ಚೆನ್ನಾಗಿ ನೋಡ್ಕೊತಾರೆ, ಆದ್ರೂ ಏನೋ ಕೊಡಕ್ ಹಿಂದೆ ಮುಂದೆ ನೋಡ್ತಾರೆ. ಸೀರೆಗಳು ಚೆನ್ನಾಗಿ ಸಿಗತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಸೀರೆಗೋಸ್ಕರ ಅಟ್ಲೀಸ್ಟ್ ಯಾರು ಕೊಡ್ಬೇಕಲ್ವಾ? ಇಲ್ಲ ಮೇಡಮ್, ಹೌದು, ಬದಲಾಗುತ್ತೆ ಕಾಲ. ಹೀಗೆ ಇರಲ್ಲ, ಹುಡುಕೊಂಬಂದು ಹೆಣ್ಣು ಕೊಡೋ ಕಾಲನೂ ಬರುತ್ತೆ ನೇಕಾರರಿಗೆ. ಕರೆಕ್ಟ್. ಬರ್ಲಿ ಆದಷ್ಟು ಬೇಗ. ಎಸ್, ಬನ್ನಿ ಬೇರೆ ಕಡೆ ಹೋಗೋಣ. ಇದೇನಿದು ಡಿಫ್ರೆಂಟ್ ಆಗಿದೆ ಮೇಡಮ್? ಇದು ಹ್ಯಾಂಡ್ಲೂಮ್ ಮೇಡಮ್. ಇದು ಕೈಯಲ್ಲೇ ರೆಡಿ ಆಗುವಂಥ ಸೀರೆಗಳು. ಏನೇನು? ಕೈ ಹ್ಯಾಂಡ್ ಮೇಡ್ ಅಂದ್ರೆ ಕೈಯಲ್ಲಿ ರೆಡಿ ಆಗುವಂಥ ಸೀರೆ. ಬಟ್ ಇದೇ ಬೇರೆ ತರ ಇದೆ ಮೇಡಮ್. ಇದು ಅಲ್ಲಿ ನಿಮಗೆ ಡಾಬಿ ಅಂತ ತೋರಿಸಿದೆ. ಇದು ಬಂದು ಕೈ ಮಗ್ಗದಲ್ಲಿ ರೆಡಿ ಆಗುತ್ತೆ. ಟಾಪಿಟ್ ಕೋಲ್ ಅಂತ ಇದೆ. ಅಲ್ಲಿ ಬಂದು ಡಾಬಿ ಅಂದ್ರೆ ಕಬ್ಬಣದಲ್ಲಿ ರೆಡಿ ಆಗಿರೋದು. ಇದೆಲ್ಲ ಹುಡ್ಡಲ್ಲಿ ರೆಡಿ ಆಗಿರುತ್ತೆ ಮೇಡಮ್ ಪ್ರತಿಯೊಂದು. ಅದು ಜಾಕಾರ್ಡ್ ಅಂತೀವಿ. ಇದು ನೋಡಿ ಮೇಡಮ್, ಇದು ಕಾಂಟ್ರಾಸ್ಟ್ ಸೀರೆ ಅಂದ್ರೆ ರೇಷ್ಮೆ ಎಳೆಗಳಿದೆಲ್ಲ. ಪ್ರತಿಯೊಂದು ರೇಷ್ಮೆ ಎಳೆಗಳೇ.
ಅಲ್ಲಿ ಬರ್ತಾ ಇರ್ತಕ್ಕಂಥ ಆರೆಂಜು ರೇಷ್ಮೆನೆ, ಅಲ್ಲಿ ಬರ್ತಾ ಇರ್ತಕ್ಕಂಥ ಗ್ರೀನು ರೇಷ್ಮೆನೆ, ಗ್ರೀನ್ ಕಲರು. ಮತ್ತೆ ಜರಿ ಬಂದಿದೆ ನೋಡಿ ಇಲ್ಲಿ ಗೋಲ್ಡ್ ಜರಿ. ಇದು ಬಂದು ರೇಷ್ಮೆ ಥರದಲ್ಲಿ ಪ್ಯೂರ್ ಜರಿ ಮಾಡಿದೆ. ಇದು ಪ್ಯೂರ್ ಜರಿ, ಕಂಚಿ ಸೀರೆ ಅಂತ ಹೇಳ್ತಾರೆ ಆ ಜರಿ ಮೇಡಮ್ ಇದು. ಓಕೆ. ಸೊ ಇದರದ್ದು ಎಷ್ಟು ರೇಂಜ್ ಮೇಡಮ್? ಇದು 8,300 ರೂಪಾಯಿ ಬರ್ತಿದೆ. 8,300 ರೂಪಾಯಿ ಬರ್ತಿದೆ ನೋಡಿ. ಇದು ಪಿಂಕ್ ಕಲರ್ ಇದೆ ಸರ್ ಇಲ್ಲಿ. ಮತ್ತೆ ಇಲ್ಲಿಂದ ಗ್ರೀನ್ ಮಾಡಬೇಕು, ಇಲ್ಲಿಂದ 5 ಇಂಚು ಗ್ರೀನ್ ಮಾಡಬೇಕು. ಇದು ಹೇಗೆ ಅಂದ್ರೆ ಇದು 46 ಇಂಚ್ ಇದೆ, ಅದರಲ್ಲಿ 4.25 ಇಂಚು ಟಾಣ ಮಾಡಿಸ್ಕೋಬೇಕು. ಅಂದ್ರೆ ಕಲರ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಗ್ರೀನ್ ತೋರಿಸಿದ್ವಲ್ಲ, ಈ ಆರೆಂಜ್ ಮೇಲೆ ಪಿಂಕ್ ಕ್ರಾಸ್ ಆಗ್ಬೇಕು, ಅಂದ್ರೆ ಅದೇ ಬೀಳ್ಬೇಕು. ಆ ಗ್ರೀನ್ ಮೇಲೆ ಆ ಗ್ರೀನೇ ಬೀಳ್ಬೇಕು ಹಿಂಗೆ. ಕೆಲಸ ಮಾಡ್ಬೇಕು ಕಾಲಲ್ಲಿ. ಅದ್ರ ಬಲದಲ್ಲಿ ಒಂದು ಎಳೆ ಹೋಗುತ್ತೆ, ಎಡದಲ್ಲಿ ಒಂದು ಎಳೆ ಬಂದು ಬಟ್ಟೆ ತಯಾರಾಗುತ್ತೆ. ಇದು ಜಾಕಾರ್ಡ್, ಇದು ಬುಟ್ಟ ಹಾಕೋದು. ಈ ಡಿಸೈನ್ ರೆಡಿ ಆಗಿದೆಯಲ್ಲ, ಅದು ಕಾರ್ಡಲ್ ಫ್ರೆಂಚ್ ಆಗಿ ಬರುತ್ತೆ. ರೇಷ್ಮೆ ಗೂಡಿಂದ ರೇಷ್ಮೆ ಲಡಿಯಾಗಿ ಬರುತ್ತೆ. ಈ ಥರ ಲಡಿಯಾಗಿರುತ್ತೆ ಅಂದ್ರೆ ವೈಟ್ ಕಲರ್ ಇರುತ್ತೆ. ಅದನ್ನ ಬ್ಲೀಚಿಂಗ್ ಮಾಡ್ಕೊಂಡು ನಮ್ಗೆ ಯಾವ ಕಲರ್ ಬೇಕೋ ಅದು ಈ ತರ ಕಲರ್ ಡೈಯಿಂಗ್ ಮಾಡ್ಕೋತೀವಿ. ಇದು ಈ ಮಗ್ದಲ್ಲಿ ನೇಯ್ತಾ ಇರೋದು ಕಾಂಟ್ರಾಸ್ಟ್ ಸೀರೆ ಅಂತ. ಇದು 45 ಇಂಚ್ ಲಡಿ. ಇದು 45 ಇಂಚ್ ಲಡಿ ಅಂತ ಹೇಳ್ತೀವಿ. ಇದಕ್ಕೆ 5 ಇಂಚ್ 6 ಇಂಚ್ ಡೈಯಿಂಗ್ ಮಾಡ್ಕೋತೀವಿ, ಗ್ರೀನು ಮತ್ತೆ ಪಿಂಕು. ಇದಾದ್ಮೇಲೆ ಇದನ್ನ ಈ ಅಳಟೆ ಅಂತ ಹೇಳ್ತೀವಿ. ಇದಕ್ಕೆ ಮತ್ತೆ ಒಂದೊಂದೇ ಈ ಎಳೆನ ಇಟ್ಕೊಂಡು ಗುಪ್ಪಲ್ಲಿ ಇಟ್ಕೊಂಡು, ಅಂದ್ರೆ ಗುಪ್ಪ ಅಂತ ಹೇಳ್ತೀವಿ, 3-4 ಅದನ್ನ ಇದಕ್ಕೆ ಸುತ್ಕೋತೀವಿ. ಈ ತರ ಸುತ್ಕೊಂಡಾದ್ಮೇಲೆ ಇಲ್ಲಿಂದ ಈಗ ನೋಡಿ, ಇವ್ರಿಗೆ ನಮ್ಮ ತಾಯಿಯವರು ಇವರು ಕಣ್ಕೆ ಅಂದ್ರೆ ಈ ಕಣ್ಕೆಗೆ ಸುತ್ಕೋತಾರೆ. ಅಜ್ಜಿ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾವೆಲ್ಲ 50 ವರ್ಷದಿಂದಲೂ ಮಾಡ್ತಿದ್ವಿ. ಅಂದ್ರೆ ಮದ್ವೆ ಆದಾದ್ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರಾ? ಮುಂಚೆನೂ ಮಾಡಿವು, ಮದುವೆಗಿನ್ನ ಮುಂಚೆನೂ ಇದೇ ಕಸುವೆ ನಮ್ಮದು. ಹೊಲದ ಕೆಲಸ ಇದು, ಈ ಕಸುವು ಮಾಡಿವು. ಈಗ ಬಂದ ಮೇಲೆ ನಾವು ಕೊಡೋ ಕೆಲಸ ಅವ್ರಿಗೆ, ಮಗು ಕೈಗೆಲ್ಲ ಸಪ್ಳ ಮಾಡಿಕೊಟ್ರೆ ಅವ್ರು ನೇಯ್ತಾರೆ. ಅವರೇ ಮಾಡ್ಕೊಂಡು ಅವ್ರು ನೇಯಕ್ಕಾಗುತ್ತಾ? ರೇಷ್ಮೆನೆಲ್ಲ ಈ ತರ ಲಡಿ ನಿಮ್ಗೆ ತೋರಿಸುವ, ಆ ಲಡಿನೆಲ್ಲ ತಗೊಂಡು ಈ ತರ ಸುತ್ಕೊಟ್ರೆ ಅದಕ್ಕೆ ಊರಿಕೊಂಡು ತೋಡ್ಬೇಕು, ಆ ಒಲ್ಟೆನ್ಯಾಗ ತೋಡ್ಬೇಕು. ಅದು ತೋಡಿದ್ದ ನಾವು ಹಿಂಗೆ ಸುತ್ತಿ ಕೊಟ್ರೆ ಅವ್ರ ನೇಯ್ಗೆ ಸಾಗುತ್ತೆ. ನೀವು ಎಷ್ಟು ದುಡಿತೀರಾ ದಿನಕ್ಕೆ? ದಿನದಲ್ಲಿ ಯಾವ ಕೆಲಸನೂ ಇದೇ ಕೆಲಸ ನಮ್ಮದು. ಎಷ್ಟು ಕೊಡ್ತಾರೆ ನಿಮ್ಮ ಅಮ್ಮಗ? ನಮಗೆ ಖರ್ಚಿಗೆ ಏನು ಬೇಕು ಅದು ಅವರೇ ತಂದು ಕೊಡ್ತಾರೆ. ನಾವೇನು ತಗೊಳಕ್ ಹೋಗಲ್ಲ. ನಮ್ಗೇನು ಬೇಕು ಅಂತ ಕೇಳ್ತೀವಿ, ಅವರೇ ತಂದು ಕೊಡ್ತಾರೆ. ದಿನಕ್ಕೆ ಅಂತ ಕೊಡಲ್ಲ? ದಿನಕ್ಕೆ ನಾವು ಈಸ್ಕೊಳಕ್ಕಿಲ್ಲ. ನಮ್ಗೆ ಯಾವ್ದಾರ ಸಾಮಾನು, ಸೀರೆ, ಬಟ್ಟೆ ಯಾವ್ದು ಬೇಕೋ ಅದ್ರ ತಂದು ಕೊಡ್ತಾರೆ. ಇದು ಬಾಬಿನ್ ನೋಡಿ ಮೇಡಮ್. ಇದು ಮತ್ತೆ ಅದು ರೇಷ್ಮೆ ಅದು ರೋಲ್ ಆಗ್ತದೆ. ಅದಾದ್ಮೇಲೆ ಈಗ ನಾವು ಇದು ಮಗದಲ್ಲಿ ನಾವು ಕಣ್ಕೆ ತೋರಿಸಿದ್ವಲ್ಲ, ಅದು ಬುಟ್ಟ ಬರೋಕ್ಕೆ, ಅದನ್ನ ಈ ಥರ ಬಾಬಿನಲ್ಲಿ ಸುತ್ಕೋತೀವಿ. ಮತ್ತೆ ಪಲ್ಲು ಮತ್ತೆ ಇದರಲ್ಲೇ ರೆಡಿ ಆಗ್ತದೆ. ಪಲ್ಲುಗೂ ಅಷ್ಟೇ ಇದರಲ್ಲೇ ಜರಿ ದಿನ ಸುತ್ಕೊಂಡು ಇದಕ್ಕೆ ಬೇರೆ ಬರುತ್ತೆ ಮಿಷಿನರಿ ನೋಡಿ. ಆ ಥರ ಬಾಬಿನ್ ಇಟ್ಕೊಂಡು 4 ಎಳೆ ಹಾಕ್ಕೊಂಡು 5 ಎಳೆ 3 ಎಳೆ ಈ ಥರ ಪಲ್ಲುಲ್ಲೇ ಹಾಕೊಂಡು ಮಾಡ್ತೀವಿ. ಇದೆಲ್ಲ ಪ್ಯೂರ್ ಜರಿನಾ? ಹೌದು ಮೇಡಮ್, ಪ್ಯೂರ್ ಜರಿ. ಎಲ್ಲ ಪ್ಯೂರ್ ಜರಿ. ಸುಕ್ಕಾಗಕ್ಕಲ್ಲ ಅದು. ಕೋಟ ಆದರೆ ಕಪ್ಪು ಬರುತ್ತೆ. ಇದೆಲ್ಲ ಎಷ್ಟು ವರ್ಷ ಆದ್ರೂ ಕಪ್ಪಾಗಲ್ಲ ಮೇಡಮ್ ಜರಿ. ತುಂಬಾ ಕ್ವಾಲಿಟಿ ಜರಿನ ರೆಡಿ ಮಾಡಿ ಮಾಡ್ತಿದ್ದಾರೆ. ಇವಾಗ ಅಜ್ಜಿ ಕಾಲ ಮುತ್ತಜ್ಜಿ ಕಾಲದಿಂದ ಸೀರೆಗಳೆಲ್ಲ ಬರುತ್ತಲ್ವಾ, ಅವಾಗ ಇದೇ ಜರಿ ಯೂಸ್ ಮಾಡಿ? ಹೌದು ಮೇಡಮ್, ಇದೇ ಜರಿನೇ ಹಾಕಿರೋದು ಯಾವಾಗ್ಲೂ, ಪ್ಯೂರ್ ಜರಿನೇ. ಕಪ್ಪು ಬರಕ್ಕಲ್ಲ, ಅದು ಚೆನ್ನಾಗಿರುತ್ತೆ ನೀರ್ಗೆ ಹಾಕಿದ್ರು. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದು ಪ್ಯೂರ್ ಜರಿನಾ ಇಲ್ವಾ ಅಂತ? ರೆಗ್ಯುಲರ್ ಇದ್ರಲ್ಲೇ ಇರ್ತೀವಲ್ಲ ನಾವು. ಇವಾಗ ನನ್ನಂತವ್ರಿಗೆ ಮೋಸ ಮಾಡ್ತಾರೆ. ಅವಾಗ ಅದನ್ನ ನಾನು ನಿಮ್ಗೆ ಸೀರೆಯಲ್ಲಿ ನನ್ನ ಶಾಪಲ್ಲಿ ಇದೆ, ಹೇಗೆ ಕಂಡುಹಿಡಿಬಹುದು, ರೇಷ್ಮೆ ಹೇಗೆ ಕಂಡುಹಿಡಿಬಹುದು, ಸೀರೆ ಹೇಗೆ ರೇಷ್ಮೆನ ಅಲ್ವಾ ಅನ್ನೋದು ನಾನು ಹೇಳ್ಕೊಡ್ತೀನಿ ಮೇಡಮ್, ತೋರಿಸ್ತೀನಿ. ಓಕೆ ಫೈನ್. ಸೊ ಅಲ್ಲಿಗೋಣ, ಹೋಗೋಣ ಮ್ಯಾಮ್ ಶಾಪ್. ಥ್ಯಾಂಕ್ ಯು ಅಜ್ಜಿ.